ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ವೇದಾದ್ರಿ ಮಹರ್ಷಿಯವರ ಬಗ್ಗೆ 100 ಜ್ಞಾನಿಗಳ ಅನುಭವಗಳು. ಈ ಪುಸ್ತಕ ವೇದಾದ್ರಿ ಮಹರ್ಷಿಯವರ 100ನೆಯ ಹುಟ್ಟು ಹಬ್ಬದಂದು ಅವರ ನೆನಪಿಗಾಗಿ ಬರೆದು ಪ್ರಕಟಿಸಿದ ಪುಸ್ತಕವಾಗುತ್ತದೆ. ಈ ಪುಸ್ತಕ ಅರುಳ್ನಿಧಿ ಭಾನುಕುಮಾರ್ ಅವರು ಬರೆದು, ಈ ಪುಸ್ತಕದ ಮುನ್ನುಡಿಯಲ್ಲಿ ಎಲ್ಲ ಗೌರವವು ವೇದಾದ್ರಿ ಮಹರ್ಷಿಯವರಿಗೆ ಎಂದು ತಿಳಿಸಿ, ಕೃಪಾ ತಂದೆಯಾದ ವೇದಾದ್ರಿ ಮಹರ್ಷಿಯವರ ಬಗ್ಗೆ ಹಲವು ಜ್ಞಾನಿಗಳು ಚಿಂತನೆಯನ್ನು, ಅನುಭವಗಳನ್ನು ಜನರಿಗೆ ತಿಳಿಸಲು ಒಂದು ಪುಸ್ತಕವಾಗಿ ಬರೆದೆ. ಇದು ಇಂದಿನ ಸಂತತಿಗಳಿಗೆ ಒಂದು ಮಾರ್ಗದರ್ಶಕವಾಗಿ ಇರುತ್ತದೆ ಎಂದು ತಿಳಿಸಿ, ಇಷ್ಟರವರೆಗೆ ನಾನು ಕಾಪಾಡಿಕೊಂಡು ಬಂದಂತಹ ಹಲವು ವಿಷಯಗಳು, ವಾರಪತ್ರಿಕೆಗಳಲ್ಲಿ ಬಂದಂತಹ ವಿಷಯಗಳು, ಪುಸ್ತಕಗಳು, ವೇದಾದ್ರಿ ಮಹರ್ಷಿಯವರ ಕಾರ್ಯಕ್ರಮದಲ್ಲಿ ಶೇಖರಿಸಿಟ್ಟಂತಹ ವಿವರಣೆಗಳನ್ನು ಹುಡುಕಿ ಒಂದು ತತ್ವದ ನಂದವನದಲ್ಲಿ ಒಳಹೊಕ್ಕಿ ಒಂದು ಜೇನಿನಂತೆ ವಿಷಯಗಳನ್ನು ಶೇಖರಿಸಿ ಹಲವು ಚಿಂತಕರ ಬಳಿ ಕೇಳಿ ಅವರ ಅನುಭವಗಳನ್ನು ಪಡೆದು ಈಗ ಪುಸ್ತಕವಾಗಿ ಮಾಡಿದ್ದೇನೆ. ಈ ಪುಸ್ತಕದ ಹೆಸರು ಏನು ಕೊಡಬೇಕೆಂದು ಚಿಂತಿಸುವಾಗ ವೇದಾದ್ರಿ ಮಹರ್ಷಿಯವರ ಬಗ್ಗೆ 100 ಜ್ಞಾನಿಗಳ ಅನುಭವ ಎಂಬ ಹೆಸರೇ ವೇದಾದ್ರಿ ಮಹರ್ಷಿಯವರು ಇಷ್ಟಪಡುತ್ತಾರೆ ಎಂದು ನನ್ನ ಮನಸ್ಸು ಹೇಳಿತು. ಈ ಪುಸ್ತಕವನ್ನು ಮಹರ್ಷಿ ಇರುವಾಗಲೇ ಸಮರ್ಪಿಸಬೇಕೆಂದು ಅಂದುಕೊಂಡೆ. ಆದರೆ ಅವರ ನೆನಪಿನ ಬೊಕ್ಕಿಷವಾಗಿ ಬರೆದೆ ಅವರ 100ನೆಯ ಜನ್ಮ ದಿನದಂದು ಪ್ರಕಟಿಸಿದೆ. ನನ್ನ ಈ ಪ್ರಯತ್ನ ಹಲವು ಜನರಿಗೆ ಸಹಾಯಕವಾಗಲಿ. ಈ ಪುಸ್ತಕವನ್ನು ಓದುವ, ಕೇಳುವ ತತ್ವಜ್ಞಾನಿಯಾದ ವೇದಾದ್ರಿ ಮಹರ್ಷಿಯವರ ಅನುಭವಗಳನ್ನು ಜೀವನದ ಸನ್ಮಾರ್ಗವಾಗಿ ಎಲ್ಲರೂ ಅಳವಡಿಸಿ ನಿಸ್ವಾರ್ಥವಾಗಿ ಸೇವೆಗೈಯುವುದೇ ಈ ಪುಸ್ತಕಕ್ಕೆ ನೀಡುವ ಗೌರವವಾಗುತ್ತದೆ, ಹೆಮ್ಮೆಯೂ ಆಗುತ್ತದೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಬಾಳ್ಗೆ ವೇದಾದ್ರಿಯಂ ಎಂದು ಹಾರೈಸಿ ವಂದಿಸುತ್ತೇನೆ ಎಂದು ಭಾನುಕುಮಾರ್ ಅವರು ಬರೆದಿದ್ದಾರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ.